وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮঈನ್ ಅಮ್ಮಾಬಾದ್. ಇವರನ್ನು ನಿಮ್ಮ ಪ್ರಾರ್ಥನೆಯಲ್ಲಿ ನೀವು ಸೇರಿಸುವುದಾದರೆ ನಿಮ್ಮ ಪ್ರಾರ್ಥನೆಗೆ ಉತ್ತರವಿದೆ. ನಾವೆಲ್ಲರೂ ಕೂಡ ಪ್ರಾರ್ಥನೆಗೆ ಉತ್ತರ ಸಿಗಬೇಕು ಎಂಬಂತಹ ಆಗ್ರಹವನ್ನಿಟ್ಟಿರುತ್ತೇವೆ. ಆದರೆ ಕೆಲವೊಮ್ಮೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಲ್ಲ. ಹಾಗಾದರೆ ಇನ್ನು ಮುಂದೆ ನೀವು ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ಇವರನ್ನು ನಿಮ್ಮ ಪ್ರಾರ್ಥನೆಯಲ್ಲಿ ಸೇರಿಸಿ ನೋಡಿ, ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆಗೆ ಉತ್ತರವಿದೆ. ಇಮಾಮ್ ಮುಸ್ಲಿಂ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಉಮ್ಮು ದರ್ದಾ ರಲಿಯಲ್ಲಾಹು ಅನ್ಹಾರವರಿಂದ ನಿವೇದನೆ, ಕಾನ ನಬಿಯು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಕೂಲು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ದಅವತುಲ್ ಮರ್ಇಲ್ ಮುಸ್ಲಿಮಿ ಲಿ ಅಖೀಹಿ ಬಿ ಲಹರಿಲ್ ಗೈಬಿ. ಓರ್ವ ವಿಶ್ವಾಸಿಯಾದಂತಹ ವ್ಯಕ್ತಿ ತನ್ನ ಸಹೋದರನಿಗೋಸ್ಕರ ಆತನ ಅಭಾವದಲ್ಲಿ ಪ್ರಾರ್ಥಿಸುವುದಾದರೆ ಮುಸ್ತಜಾಬತುನ್, ಆ ಪ್ರಾರ್ಥನೆಗೆ ಉತ್ತರವಿದೆ. ಅಂದರೆ ಇಂದರ ಅಸಿಹಿ ಮಲಕುನ್ ಮುಅಕ್ಕಲುನ್ ಕುಲ್ಲಮಾ ದಆ ಲಿ ಅಖೀಹಿ ಬಿ ಖೈರಿನ್. ಪ್ರತಿಯೊಬ್ಬ ಮನುಷ್ಯನ ಬಳಿಯೂ ಕೂಡ ಅಲ್ಲಾಹನು ಓರ್ವ ಮಲಕನ್ನು ನಿಶ್ಚಯಿಸಿರುತ್ತಾನೆ. ಆ ಮಲಕಿನ ಕೆಲಸವೇನೆಂದರೆ ಆತನು ಆತನ ಸಹೋದರನಿಗೋಸ್ಕರ ಏನನ್ನಾದರೂ ಒಳಿತನ್ನು ಆತನು ಬೇಡುವುದಾದರೆ ಕಾಲಲ್ ಮಲಕುಲ್ ಮುಅಕ್ಕಲು ಬಿಹಿ, ಆ ನಿಶ್ಚಯಿಸಲ್ಪಟ್ಟಂತಹ ಮಲಕ್ ಹೇಳುತ್ತಾರೆ, ಆಮೀನ್ ವಲಕ ಬಿಮಿಸಲಿ, ನೀನು ಆತನಿಗೋಸ್ಕರ ಏನನ್ನು ಪ್ರಾರ್ಥಿಸಿದ್ದೀಯೋ ಅದು ನಿನಗೂ ಅಲ್ಲಾಹನು ನೀಡಲಿ ಎಂದು. ಆದ್ದರಿಂದ ನಾವೆಲ್ಲರೂ ಕೂಡ ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ಗೆಳೆಯರನ್ನು ಸೇರಿಸೋಣ. ಅದೇ ರೀತಿ ನಾವೊಂದು ವಿಶ್ವಾಸಿಯನ್ನು ಪರಿಚಯವಾದರೆ ಆತನೊಂದಿಗೆ ದುವಾ ವಸಿಯತ್ತು ಮಾಡೋಣ. ನಮ್ಮ ಗೆಳೆಯರೊಂದಿಗೂ ನಮ್ಮ ಕುಟುಂಬಸ್ಥರೊಂದಿಗೂ ನಾವು ಪರಸ್ಪರ ದುವಾ ಮಾಡಲು ವಸಿಯತ್ತು ನೀಡೋಣ. ಅದೇ ರೀತಿ ನಮ್ಮೊಂದಿಗೆ ವಸಿಯತ್ತು ಮಾಡಿದಂತಹ ಅದೇ ರೀತಿ ಮಾಡದಂತಹ ವಿಶ್ವಾಸಿಗಳಿಗೂ ಕೂಡ ನಾವು ನಮ್ಮ ಪ್ರಾರ್ಥನೆಯಲ್ಲಿ ಅವರನ್ನು ಸೇರಿಸಿ ಪ್ರಾರ್ಥಿಸೋಣ. ಆ ಪ್ರಾರ್ಥನೆಯಿಂದ ಎರಡು ಲಕ್ಷ್ಯ ನಮಗೆ ಸಿಗುತ್ತದೆ. ಒಂದು, ನಮ್ಮ ಗೆಳೆಯರಿಗೆ ಪ್ರಾರ್ಥಿಸಿದಂತಹ ಒಂದು ಪ್ರತಿಫಲ ನಮಗೆ ಸಿಗಲಿದೆ. ಅದೇ ರೀತಿ ಎರಡನೆಯದು, ಆ ಗೆಳೆಯರನ್ನು ನಮ್ಮ ಪ್ರಾರ್ಥನೆಯಲ್ಲಿ ಸೇರಿಸಿದ ಕಾರಣ ನಮ್ಮ ಪ್ರಾರ್ಥನೆಗೂ ಉತ್ತರವಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಇನ್ನು ಮುಂದೆ ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ತಮ್ಮ ಗೆಳೆಯರನ್ನು, ತಮ್ಮೊಂದಿಗೆ ವಸಿಯತ್ತು ನೀಡಿದಂತಹ ವಿಶ್ವಾಸಿಗಳನ್ನು ನಿಮ್ಮ ಪ್ರಾರ್ಥನೆಯಲ್ಲಿ ಸೇರಿಸುವುದರಿಂದ ನಿಮ್ಮ ಪ್ರಾರ್ಥನೆಗೂ ಉತ್ತರ ಸಿಗಲಿದೆ. ಅಲ್ಲಾಹ ನಮ್ಮೆಲ್ಲರ ಪ್ರಾರ್ಥನೆಗೆ ಉತ್ತರವನ್ನು ನೀಡಿ ಅನುಗ್ರಹಿಸಲಿ. ಇನ್ನು ಮುಂದೆ ಇನ್ಶಾ ಅಲ್ಲಾ ನಿಮ್ಮೆಲ್ಲರನ್ನೂ ಕೂಡ ನನ್ನ ಪ್ರಾರ್ಥನೆಯಲ್ಲಿ ನಾನು ಸೇರಿಸುತ್ತೇನೆ. ನೀವು ಕೂಡ ನಿಮ್ಮ ಪ್ರಾರ್ಥನೆಯಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು ಸೇರಿಸಿ ಅಲ್ಲಾಹ ನಮಗೆಲ್ಲರಿಗೂ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.